ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ಸಂತೋಷ್. ಡ್ರಾಯ್ಡ್ ಕನ್ನಡಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೋಕೋ F1 ಒಂದು ಮೇನ್ ಕೀ ಸೆಲ್ಲಿಂಗ್ ಪಾಯಿಂಟ್ಸ್ ಮತ್ತು ಈ ಒಂದು ಫೋನ್ ಹೇಗೆ OnePlus 6ಗೆ ಈಕ್ವಲೆಂಟ್ ಆಗುತ್ತೆ, ಈ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಬೇಡವೋ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಮೊದಲು ಪ್ರೆಸ್ ಮಾಡಿ. ಓಕೆ, ಈ ಒಂದು ಫೋನ್ನ ಡಿಸೈನ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಈ ಒಂದು ಫೋನ್ ಬ್ಯಾಕ್ ಸೈಡ್ ಪ್ಯಾನಲ್ ಬಂದ್ಬಿಟ್ಟು ನಿಮಗೆ ಒಂದು ಟೆಕ್ಸ್ಚರ್ ಡಿಸೈನ್ ಇಂದ ಬಂದಿದೆ. ಈ ಒಂದು ಫೋನ್ ಒಂದು ಸಖತ್ ಗ್ರಿಪ್ ನನಗೆ ಒಂದು ಸೇಫ್ಟಿ ಆಗಿ ಒಂದು ಪಾಲಿಕಾನ್ ಮೆಟೀರಿಯಲ್ ಜೊತೆಗೆ ಒಂದು ಫೋನ್ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಮತ್ತೆ ಅದರ ಕೆಳಗಡೆ ನಿಮಗೆ ಫಿಂಗರ್ ಪ್ರಿಂಟ್ ಸೆಟಪ್ ಇದೆ. ಅಂಡ್ ಫ್ರಂಟ್ ಅಲ್ಲಿ ನಿಮಗೆ ಒಂದು ಡಿಸ್ಪ್ಲೇ ನಿಮಗೆ ಒಂದು 6.18 ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಫುಲ್ HD ಪ್ಲಸ್ ಡಿಸ್ಪ್ಲೇ IPS ಪ್ಯಾನಲ್ ನಿಮಗೆ ಸಿಗುತ್ತೆ ಒಂದು ಫೋನಲ್ಲಿ. ಇದು ಒಂದು ಟೋಟಲ್ ಡಿಸೈನ್ ಫ್ರಂಟ್ ಅಲ್ಲಿ ನಿಮಗೆ ನಾಚ್ ಸಿಗುತ್ತೆ. ನಿಮಗೆ ಒಂದು ನಾಚ್ ಡಿಸೈನ್ iPhone 10 ಸಿಮಿಲರ್ ಒಂದು ಡಿಸೈನ್ ನಿಮಗೆ ಈ ಒಂದು ಪೋಕೋ F1 ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೀವು ಮಾತಾಡೋದಾದ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದು ಫೋನ್ ಪ್ರೊಸೆಸರ್. ಈ ಒಂದು ಪ್ರೊಸೆಸರ್ ಬಿಟ್ಟು ನಿಮಗೆ Qualcomm Snapdragon 845 ಒಂದು ಫ್ಲಾಗ್ಶಿಪ್ ಪ್ರೊಸೆಸರ್ ಕೇವಲ 20,990ಕ್ಕೆ ಈ ಒಂದು ಫೋನಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಫೋನ್ ನಿಮಗೆ ಅದ್ರ ಜೊತೆಗೆ ನಿಮಗೆ Adreno 630 ಒಂದು ಗೇಮಿಂಗ್ ಪರ್ಫಾರ್ಮೆನ್ಸ್ಗೆ ದಿ ಬೆಸ್ಟ್ ಫೋನ್ ನಿಮಗೆ 20,000 ಅಲ್ಲಿ ಕೇವಲ 20,990ಗೆ ಇದು ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಒಂದು ಫೋನಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಹೋಗೋಣ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಒಂದು 12+5 MP ಕ್ಯಾಮ್ರಾ ನಿಮಗೆ ಸಿಗುತ್ತೆ. ರೇರ್ ಅಲ್ಲಿ 12 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ನಿಮಗೆ ವಿತ್ EIS ಸಪೋರ್ಟ್ ಇದೆ. 4K ರೆಕಾರ್ಡಿಂಗ್ ಇದೆ 30 ಫ್ರೇಮ್ಸ್ ಪರ್ ಸೆಕೆಂಡ್ ಅಲ್ಲಿ. ಮತ್ತೆ ಈ ಒಂದು ನೆಕ್ಸ್ಟ್ 5 MP ಕ್ಯಾಮ್ರಾ ನಿಮಗೆ ಡೆಪ್ತ್ ಆಫ್ ಫೀಲ್ಡ್ ನ ಸೆನ್ಸ್ ಮಾಡಲಿಕ್ಕೆ ಮತ್ತೆ ನಿಮಗೆ ಪೋರ್ಟ್ರೇಟ್ ಮೋಡ್ ನ ಕೊಡಲಿಕ್ಕೆ ಒಂದು ಬೆಸ್ಟ್ ಸೆನ್ಸಾರ್ ನ ಕೊಡಲಾಗಿದೆ. ಸೊ ಇದೊಂದು ಬ್ಯಾಕ್ ಸೈಡ್ ಕ್ಯಾಮ್ರಾನ ಒಂದು ವಿಶೇಷತೆಗಳು. ಮತ್ತೆ ಫ್ರಂಟ್ ಅಲ್ಲಿ ನಿಮಗೆ 20 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. ಆದರೆ ಫ್ರಂಟ್ ಅಲ್ಲಿ ನಿಮಗೆ EIS ಇಲ್ಲ, ಬಟ್ ಬ್ಯಾಕ್ ಸೈಡ್ ನಿಮಗೆ EIS ಸಪೋರ್ಟ್ ಇದೆ. EIS ಅಂದ್ರೆ ನಿಮ್ಮ ಒಂದು ವಿಡಿಯೋಸ್ನ ನೀವು ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಯಾವುದೇ ಶೇಕ್ ಇರೋದಿಲ್ಲ, ಒಂದು ಸ್ಮೂತ್ ಆಗಿ ಒಂದು ಮೂಮೆಂಟ್ಸ್ ನಿಮಗೆ ಇರುತ್ತೆ. ಬಟ್ ಫ್ರಂಟಲ್ಲಿ ನಿಮ್ಗೆ ಅದು ಲಭ್ಯ ಇಲ್ಲ. ಮತ್ತೆ ಫ್ರಂಟಲ್ಲಿ ನಿಮಗೆ ಒಂದು ಬೆಸ್ಟ್ ಸೆಲ್ಫೀಸ್ ಅಂತ ತಗೋಬಹುದು ಒಂದು AI ಅನ್ನ ಸಪೋರ್ಟ್ನ ಒಂದಿಗೆ. ಸೊ ಇದು ಒಂದು ಪೋಕೋ F1 ಒಂದು ಕ್ಯಾಮ್ರಾ ಫೀಚರ್ಸ್. ನೆಕ್ಸ್ಟ್ ನೀವು ಹೋಗೋದಾದ್ರೆ ಒಂದು ಮೆಮೊರಿ ಆಪ್ಷನ್ಸ್ಗೆ ಹೋಗೋದಾದ್ರೆ ಈ ಒಂದು ಫೋನ್ ಸ್ಟಾರ್ಟಿಂಗ್ 20,990ಗೆ ನಿಮಗೆ ಸಿಗೋದು 6GB ಮತ್ತು 6GB ಮತ್ತು 64GB ವೇರಿಯಂಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಅದಾದಮೇಲೆ ಹಲವಾರು ವೇರಿಯಂಟ್ಗಳಿದ್ದಾವೆ ಇದರೊಳಗಡೆ. 6GB 128GB ಮತ್ತು 8GB 256GB ಒಂದು ಮತ್ತು 256GB ಇವೆಲ್ಲ ವೇರಿಯಂಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಒಂದು ಮೆಮೊರಿ ಆಪ್ಷನ್. 6GB ಮತ್ತು 8GB 2 ವೇರಿಯಂಟ್ ನಿಮಗೆ ರ್ಯಾಮ್ ಸಿಗುತ್ತೆ. 4GB ರ್ಯಾಮ್ ನಿಮಗೆ ಸಿಗಲ್ಲ. 20,000 ರೂಪಾಯಿಂದ ನಿಮಗೆ 6GB ರ್ಯಾಮ್ ನಿಮಗೆ ಒಂದು ಫೋನಲ್ಲಿ ಸಿಗುತ್ತೆ ಪೋಕೋ F1 ಅಲ್ಲಿ. ನೆಕ್ಸ್ಟ್ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಬ್ಯಾಟ್ರಿ ಬಂದ್ಬಿಟ್ಟು 4000 mAh ಬ್ಯಾಟ್ರಿ ಇದೆ. ಮತ್ತು ಇದರಲ್ಲಿ ನಿಮಗೆ Type-C ಸಪೋರ್ಟ್ ಇದೆ ಮತ್ತು ಲಿಕ್ವಿಡ್ ಕೂಲಿಂಗ್ ಸಪೋರ್ಟ್ ಕೂಡ ಇದೆ. ಸೊ ಏನಕ್ಕೆ ಅಂದರೆ ಒಂದು ಡಿಸ್ಪ್ಲೇ ಸೈಜ್ ನಿಮಗೆ 6.18 ಇದೆ. ಹಾಗೆ ಪ್ರೊಸೆಸರ್ ಬಂದ್ಬಿಟ್ಟು 845 ಇದೆ. ಒಂದು ಫಾಸ್ಟೆಸ್ಟ್ ಪ್ರೊಸೆಸರ್. ನಿಮಗೆ ಒಂದು ಗೇಮ್ಸ್ ಆಡ್ತಂದ್ರೆ ತುಂಬ ಬೇಗ ಕನ್ಸ್ಯೂಮ್ ಆಗುತ್ತೆ. ಹಾಗೆ ಒಂದು ಬ್ಯಾಟ್ರಿ ನಿಮಗೆ ತುಂಬ ದೊಡ್ಡದಾಗಿ ಇದೆ. ಇಟ್ ಇಸ್ ಒಂದು ಬಿಗ್ ಬ್ಯಾಟ್ರಿ. ನಿಮಗೆ ಒಂದು ಫುಲ್ ಡೇ ಒಂದು ಗೇಮಿಂಗ್ಸ್ ಮತ್ತು ಬೇರೆ ಎಲ್ಲ ನಿಮ್ಮ ಆಕ್ಟಿವಿಟಿ ಮಾಡಲಿಕ್ಕೆ ಒಂದು ಬೆಸ್ಟ್ ಬ್ಯಾಟ್ರಿ ಅಂತ ನನ್ನ ಪ್ರಕಾರ ಅನ್ಕೊತೀನಿ. ಈ ಒಂದು Type-C ಸಪೋರ್ಟ್ರಿಂದ ನಿಮಗೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ ಬ್ಯಾಟ್ರಿ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಫೋನಲ್ಲಿ ನಿಮಗೆ 8.1 ಓರಿಯೋ ನಿಮಗೆ ಸಿಗುತ್ತೆ. ಒಂದು MIUI ನ ಒಂದು ಸಪೋರ್ಟ್ ನನಗೆ ಒಂದು Xiaomi ಒಂದು ಏನು ಓನ್ ಯೂಸರ್ ಇಂಟರ್ಫೇಸ್ ಇದೆ, ಆ ಒಂದು ಯೂಸರ್ ಇಂಟರ್ಫೇಸ್ ನಿಮಗೆ ಒಂದು ಫೋನಲ್ಲಿ ಸಿಗುತ್ತೆ. ಸೊ ಈ ಒಂದು ಫೋನಲ್ಲಿ ನಿಮಗೆ ಪೋಕೋಗೆ ಅಂತಾನೆ ಕಸ್ಟಮೈಸ್ ಮಾಡಲಾಗಿದೆ. ಎಕ್ಸಾಕ್ಟ್ಲಿ ನಿಮಗೆ ಏನು MIUI ಥರನೇ ಕಾಣಲ್ಲ, ಬಟ್ ಪೋಕೋಗೆ ಕಸ್ಟಮೈಸ್ ಮಾಡೋದು. ಬಟ್ ಇದು MIUI ನ ಮೇನ್ ಸ್ಕಿನ್ ಆಗುತ್ತೆ. ಸೊ ಆಫಿಷಿಯಲ್ ಕನ್ಫರ್ಮೇಷನ್ ಪ್ರಕಾರ. ಸೊ ಇದು ಒಂದು ಆಪರೇಟಿಂಗ್ ಸಿಸ್ಟಮ್. ಒಂದು ಫೀಚರ್ಸ್ನ ನೋಡಿದ್ರಲ್ಲ, ಇವೆಲ್ಲ ಒಂದು ಪೋಕೋ F1 ನ ಮೇನ್ ಫೀಚರ್ಸ್ಗಳು. ಸೊ ಈಗ OnePlus 6ಗೆ ನೀವು ಈ ಒಂದು ಫೋನ್ನ ಕಂಪೇರ್ ಮಾಡ್ತೀನಿ ಅಂದ್ರೆ ಮೊದಲನೇದಾಗಿ ಈ ಒಂದು ಡಿಸೈನ್ ಅಷ್ಟೊಂದು ಪ್ರೀಮಿಯಂ ಆಗಿಲ್ಲ. ಈ ಒಂದು ಪ್ರೈಸ್ ನಿಮಗೆ 35,000 ಇದೆ. ಬಟ್ 35,000 rupees ಫೋನ್ ನಿಮಗೆ ಇದರಲ್ಲಿ ನಿಮಗೆ ಒಂದು ಏನು 8GB ರ್ಯಾಮ್ ನಿಮಗೆ 256GB ರ್ಯಾಮ್ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ನಿಯರ್ ನಿಮಗೆ OnePlus 6 ಆಗುತ್ತೆ. ಹಾಗಾಗಿ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಡಿಸೈನ್ನ ನೀವು ಕಂಪೇರ್ ಮಾಡಲಿಕ್ಕಲ್ಲ. ಇಟ್ ಲುಕ್ಸ್ ವೆರಿ ಪ್ರೀಮಿಯಂ ಆಗಿದೆ ಒಂದು ಲುಕ್ OnePlus 6. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕ್ಯಾಮ್ರಾದಲ್ಲಿ ಬಂದರೆ ಕ್ಯಾಮ್ರಾ ನಿಮಗೆ ಅದರಲ್ಲಿ ನಿಮಗೆ ಫುಲ್ 4K ರೆಕಾರ್ಡಿಂಗ್ ಮತ್ತು ವಿತ್ ನಿಮಗೆ 60 ಫ್ರೇಮ್ ಪರ್ ಸೆಕೆಂಡ್ ಸಿಗುತ್ತೆ ವಿತ್ AI ಸಪೋರ್ಟ್. ಅದಕ್ಕಿಂತ ಬೆಟರ್ ಸ್ಮೂತ್ನೆಸ್ ಮತ್ತು 60 ಫ್ರೇಮ್ ಪರ್ ಸೆಕೆಂಡ್ರಿಂದ ಇನ್ನೂ ತುಂಬ ಸ್ಮೂತ್ ಆಗಿರುತ್ತೆ ಒಂದು ಮೂಮೆಂಟ್ಸ್ ಆ ಒಂದು ಕ್ಯಾಮ್ರಾದಲ್ಲಿ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ನಿಮಗೆ ಇದರಲ್ಲಿ EIS ಇಲ್ಲ ಪೋಕೋ F1 ನಿಮಗೆ. ಬಟ್ OnePlus 6 ನಿಮಗೆ EIS ಸಪೋರ್ಟ್ ಸಿಗುತ್ತೆ, ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್. ಫ್ರಂಟಲ್ಲಿ ಕೂಡ ನಿಮಗೆ ಒಂದು ಮೂಮೆಂಟ್ ತುಂಬ ಸ್ಮೂತ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಬಂದರೆ
ನೆಕ್ಸ್ಟ್ ಏನಪ್ಪ ಅಂತಂದರೆ ಪೋಕೋ F1 ಅಲ್ಲಿ ಒಂದು ಏನು ನನಗೆ ಆಪ್ರೇಟಿಂಗ್ ಸಿಸ್ಟಮ್ ಹೇಳಿದೆ UI ಒಂದು ಕಸ್ಟಮೈಸೇಷನ್ ಪೋಕೋಗಾಗಿ, ಬಟ್ ಆಕ್ಸಿಜನ್ ವಾಯ್ಸು ನಿಮಗೆ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಒಂದು ಫಾಸ್ಟ್ ಆ್ಯಂಡ್ ವೆರಿ ರೆಸ್ಪಾನ್ಸಿವ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಯೂಸರ್ ಇಂಟರ್ಫೇಸ್ ಏನೊಂದು OnePlus 6 ಅಲ್ಲಿ ಸಿಗುತ್ತೆ, ಅದಕ್ಕೆ ನೀವು ಈ ಒಂದು ಪೋಕೋ F1 ಯೂಸರ್ ಇಂಟರ್ಫೇಸ್ನ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಕೆಲವೊಂದು 3-4 ಪಾಯಿಂಟ್ಸ್ನ ಬಿಟ್ಬಿಟ್ರೆ ಪೋಕೋ F1 OnePlus 6ಗೆ ಕಂಪ್ಯಾರಿಸನ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಪ್ರೊಸೆಸರ್ನ ಜೊತೆಗೆ ಒಂದು ಗ್ರಾಫಿಕ್ಸ್ ಕಾರ್ಡ್ನ ಜೊತೆಗೆ. ಅದನ್ನು ಬಿಟ್ಟರೆ ನಿಮಗೆ ಒಂದು ಪ್ರೈಸ್ಗೆ ತಕ್ಕಂತೆ ಈ ಒಂದು ಫೋನ್ ಬೆಸ್ಟ್ ಆಗಿದೆ ಪೋಕೋ F1. ಬಟ್ ನೀವು ಇನ್ನು 8GB 256GB ತಗೊಂತೀನಿ ಅಂದರೆ ಬಟ್ ಕ್ಯಾಮ್ರಾ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ನನ್ನ ಸಜೆಷನ್ OnePlus 6. ಬಟ್ ಈ ಒಂದು ನಿಮಗೆ OnePlus 6ನ ಹೊರತುಪಡಿಸಿ ಪೋಕೋ F1ಗೆ ಕಂಪ್ಯಾರಿಸನ್ ಆಗಿ ಸಿಗೋದಕ್ಕೆ ಇನ್ನೊಂದು ಬ್ರ್ಯಾಂಡ್ ಇದೆ, ಅದು ಆನರ್ ಪ್ಲೇ ಅಂತ. ಆನರ್ ಪ್ಲೇಲಿ ನಿಮಗೆ GPU ಟರ್ಬೋ ಸಪೋರ್ಟ್ ಇರೋದ್ರಿಂದ ಮತ್ತು ಅವ್ರದ್ದೇ ಆದಂಥ ಒಂದು ಓನ್ ಚಿಪ್ಸೆಟ್ ಏನೊಂದು 970 ಪ್ರೊಸೆಸರ್ ವಿತ್ AI ಸಪೋರ್ಟ್ ಇರೋದ್ರಿಂದ ನಿಮಗೆ ಒಂದು 20,000 ರೂಪಾಯಿ ವೇರಿಯಂಟಲ್ಲಿ ನಿಮಗೆ ಒಂದು ಬಿಗ್ ಕಾಂಪಿಟೇಷನ್ ಅಂದ್ಕೊತೀನಿ. ಇವನ್ ಅದಕ್ಕಿಂತ ಬೆಸ್ಟು ಇಲ್ಲ ಬೇರೆ ಕ್ಯಾಮ್ರಾದಲ್ಲಿ ನಿಮಗೆ ಬೆಸ್ಟ್ ಆಗಿರ್ಬೋದು, ಕೆಲವೊಂದು ಫೀಚರ್ಸ್ಗಳು ನಿಮಗೆ ಆನರ್ ಪ್ಲೇಯಲ್ಲಿ ಬೆಸ್ಟ್ ಸಿಗುತ್ತೆ ವಿತ್ ಇನ್ಕ್ಲೂಡಿಂಗ್ GPU ಟರ್ಬೋ ಗೇಮಿಂಗ್ಸ್ಗೆ ಅಂತ ನೀವು ಫೋನ್ ತೊಗೊಳ್ತಾ ಇದ್ದರೆ ಆನರ್ ಪ್ಲೇನು ಸಜೆಸ್ಟ್ ಮಾಡ್ತೀನಿ. ಎರಡರಲ್ಲಿ ನೀವು ಯಾವ ಫೋನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಈ ಒಂದು ನಾನು ನಿಮಗೆ ಆನರ್ ಪ್ಲೇನ ಮೇನ್ ಆಗಿ ಸಜೆಷನ್ ಕೊಡ್ತೀನಿ, ಬಿಕಾಸ್ ಅದು GPU ಟರ್ಬೋ, ಸ್ಮಾರ್ಟ್ ಶಾಕ್ ಮತ್ತು 3D ಗೇಮಿಂಗ್ ಸೌಂಡ್ ಎಫೆಕ್ಟ್ ನಿಮಗೆ ಆ ಒಂದು ಫೋನಲ್ಲಿ ಸಿಗುತ್ತೆ. ಗೇಮಿಂಗ್ ಆಗಿ ಬೆಸ್ಟ್ ಫೋನ್ ಅಂತ ನನ್ನ ಒಂದು ಅನಿಸಿಕೆ. ಸೊ ಇದು ಒಂದು ಪೋಕೋ F1 ಮತ್ತು OnePlus 6ನ ಒಂದು ಸ್ಮಾಲ್ ಕಂಪ್ಯಾರಿಸನ್. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕೆಳಗಡೆ ಇರತಕ್ಕಂತಹ ಬಟನ್ನ ಪ್ರೆಸ್ ಮಾಡಿ ನನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು, ಶುಭ ದಿನ. We'll be right back.